ಮಾರ್ಕ 45 ಸಿನಿಮ್ಯಾಟಿಕ್ ವರದಿಗಳ ಪ್ರಕಾರ ಎರಡು ಸಿನಿಮಾಗಳನ್ನು ಕಂಪೇರ್ ಮಾಡಿದ್ರೆ ಮಾರ್ಕ್ ಬೆಟರ್ ಆಗಿದೆ. ಸ್ಟೋರಿ ವೈಸ್ ನೋಡೋದಾದ್ರೆ 45 ಕೂಡ ಓಕೆ ಅಂತಿದ್ದಾರೆ ಜನ. ಮಾರ್ಕ್ ಯಾಕೆ ಬೆಟರ್ ಅಂತಂದ್ರೆ ಸಖತ್ ಎಂಟರ್ಟೈನ್ಮೆಂಟ್ ಇದೆ, ಸ್ವಲ್ಪ ರುಟೀನ್ ಸ್ಟೋರಿ ತರ ಅನ್ನಿಸಬಹುದು, ಆದ್ರೆ ಸ್ಟೋರಿ ಮಾತ್ರ ಸೂಪರ್ ಆಗಿದೆ. ಈ ಸಿನಿಮಾದಲ್ಲಿ ನೆಕ್ಸ್ಟ್ ಏನಾಗಬಹುದು ಅಂತ ಗೆಸ್ ಮಾಡೋದಕ್ಕೂ ಆಗಲ್ಲ, ಗೆಸ್ ಮಾಡೋದಕ್ಕೆ ಟೈಮ್ ಕೂಡ ಸಿಗಲ್ಲ, ಅಷ್ಟು ಫಾಸ್ಟ್ ಆಗಿದೆ ಮಾರ್ಕ್ ಸಿನಿಮಾ. ಫುಲ್ ಸಿನಿಮಾ ಎಲ್ಲೂ ಕೂಡ ಬೋರ್ ಆಗಲ್ಲ, ಬ್ಯೂಟಿಫುಲ್ ಸಾಂಗ್ಸ್ ಇವೆ, ಯಾವುದೇ ಬಿಲ್ಡಪ್ ಆಗಲಿ ಅನ್ನೆಸೆಸರಿ ಡೈಲಾಗ್ಸ್ ಆಗಲಿ ಇಟ್ಟಿಲ್ಲ. ಸಿನಿಮಾ ಕ್ವಾಲಿಟಿ, VFX, ಮ್ಯೂಸಿಕ್, BGM ಎಲ್ಲಾನು ನೆಕ್ಸ್ಟ್ ಲೆವೆಲ್ ಆಗಿದೆ. ಕಿಚ್ಚ ಸುದೀಪ್ ಅವರು ಕ್ಯಾಮರಾ ಆಂಗಲ್ ಜೊತೆಗೆ ಸರಿಯಾಗಿ ಆಟ ಆಡಿದಾರೆ ಅಂತ ಅನ್ನಿಸ್ತು. ಆಕ್ಚುಲಿ ಇದು 4 ಮಂತ್ ಅಲ್ಲಿ ತೆಗೆದಿರೋ ಸಿನಿಮಾ ಅಂತ ಅನ್ಸುದೇ ಇಲ್ಲ. ಓವರಾಲ್ ಆಗಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಕಿಚ್ಚನ ಅದ್ಭುತ ಅಭಿನಯ ಸಖತ್ ಕಿಕ್ ಕೊಡುತ್ತೆ. ಹಾಗಾಗಿ ಕಿಚ್ಚ ಫ್ಯಾನ್ಸ್, ಫ್ಯಾಮಿಲಿ ಆಡಿಯನ್ಸ್ ಮಾರ್ಕ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಅದೇ ರೀತಿ ಮತ್ತೊಂದು ಕಡೆ ಅರ್ಜುನ್ ಜನ್ಯ ಡೆಬ್ಯೂ ಡೈರೆಕ್ಷನ್ ನ 45 ಸಿನಿಮಾ. ಈ ಸಿನಿಮಾಗೆ ಪ್ಲಸ್ ಏನಪ್ಪಾ ಅಂತಂದ್ರೆ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ. ಶಿವಣ್ಣ, ಉಪ್ಪಿ, ರಾಜ್ ಬಿ ಶೆಟ್ಟಿ ಆಕ್ಟ್ ಮಾಡಿದ್ದಾರೆ. ಮತ್ತೊಂದು ಗರುಡ ಪುರಾಣ ಕತೆ ಇದೆ. ಅದನ್ನ ಬಿಟ್ಟು ಫಸ್ಟ್ ಹಾಫ್ ಫುಲ್ ಬೋರಿಂಗ್ ಆಗಿದೆ. ಇಂಟರ್ವಲ್ ನಲ್ಲಿ ಶಿವಣ್ಣನ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಇದರಲ್ಲಿ ರಾಜ್ ಬಿ ಶೆಟ್ಟಿ ಪಾತ್ರಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಇನ್ನು ಈ ಸಿನಿಮಾದಲ್ಲಿ BGM ಬಿಟ್ರೆ ಕುಣಿದು ಕುಪ್ಪಳಿಸುವಂತಹ ಒಂದೇ ಒಂದು ಸಾಂಗ್ ಇಲ್ಲ. VFX ಅಂತೂ ಪೂವರ್ ಆಗಿದೆ. ವಿಜುವಲ್ಸ್, ಸ್ಕ್ರೀನ್ ಪ್ಲೇ ಅಷ್ಟೇನು ಗ್ರಿಪ್ಪಿಂಗ್ ಅಂತ ಅನ್ನಿಸಿಲ್ಲ. ಆದ್ರೆ ಸೆಕೆಂಡ್ ಹಾಫ್ ಮಾತ್ರ ಚಿಂದಿ ಚಿತ್ರಾನ್ನ ಅಂತಾನೆ ಹೇಳ್ಬಹುದು. ಇನ್ನು ಬಜೆಟ್ ವೈಸ್ ಕಂಪೇರ್ ಮಾಡಿದ್ರೆ ಮಾರ್ಕ್ ಕಡಿಮೆ ಬಜೆಟ್ ಸಿನಿಮಾ. 45 ಅದಕ್ಕಿಂತ ಡಬಲ್ ರಷ್ಟು ಬಜೆಟ್ ಹಾಕಿದ್ದಾರೆ. 45 ಸಿನಿಮಾಗೆ ಪೇಯ್ಡ್ ಪ್ರೀಮಿಯರ್ ಇಟ್ಟಿದ್ರು, ಆದ್ರೂ ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಮಾರ್ಕ್ ತುಂಬಾನೇ ಮುಂದೆ ಇದೆ. ಮಾರ್ಕ್ ಮೊದಲ ದಿನದ ಕಲೆಕ್ಷನ್ 15,90,00,000 ಮಾಡಿದೆ. 45 ಸಿನಿಮಾ ಮೊದಲ ದಿನದ ಕಲೆಕ್ಷನ್ 6 ಕೋಟಿ ಮಾಡಿದೆ. ಆನ್ಲೈನ್ ಬುಕ್ಕಿಂಗ್ ನಲ್ಲೂ ಮಾರ್ಕ್ ಸಿನಿಮಾ ತುಂಬಾನೇ ಮುಂದೆ ಇದೆ. ಹಾಗಾಗಿ 2025 ಡಿಸೆಂಬರ್ನ ಬಿಗ್ಗೆಸ್ಟ್ ಸೂಪರ್ ಹಿಟ್ ಸಿನಿಮಾ ಮಾರ್ಕ್ ಅಂತಾನೆ ಹೇಳ್ಬೋದು.